ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸೆಷನನ್ನು ತುಂಬ ವಂಡರ್ಫುಲ್ ಆಗಿ ಮಾಡೋಣ. ಏನಪ್ಪ ಅಂತಂದರೆ, ಮುಂಬರುವ PSTR, GPSTR, ಸೆಂಟ್ರಲ್ TET, ಕರ್ನಾಟಕ TET ಎಕ್ಸಾಮ್ ಬರುವಂತಹ ಅಂದರೆ ಇದರಲ್ಲಿ ಬರುವ ಏನು ನಿಮ್ಮದು ಬೇಸಿಕ್ ಮ್ಯಾಥಮೆಟಿಕ್ಸ್. ಕೆಲವೊಬ್ಬರಿಗೆ ಮ್ಯಾಥಮೆಟಿಕ್ಸ್ ಅಂದ್ರೇ ಗೊತ್ತಿಲ್ಲ, ಅಂದರೆ ಬೇಸಿಕ್ ಆಪರೇಷನ್ಸ್ ಅಂದ್ರೇ ಗೊತ್ತಿಲ್ಲ. ದೊಡ್ಡ ದೊಡ್ಡದೆಲ್ಲ ಬಿಡಿಸ್ತೀರಾ, ಎಲ್ಲಿ ಫೇಲ್ ಆಗ್ತೀರಾ? ಬೇಸಿಕಲ್ಲಿ ಏನಿದೆಯೋ ಅಲ್ಲೇ ಫೇಲ್ ಆಗ್ತೀವಿ. ಅಂಥದ್ದನ್ನು ಈ ಒಂದು ಪಾಠಲ್ಲಿ ಮೂಲಭೂತ ಕ್ರಿಯೆಗಳ ಮುಖಾಂತರನೇ ಹೋಗ್ತೀನಿ. ಈ ಸಿರೀಸನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಸಾಕ್ತೀನಿ. ಓಕೆ, ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸದ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾನು ಒಂದು ಈ ಕ್ಲಾಸಲ್ಲಿ, ಈ ಸಿರೀಸಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಮುಂದೆ ಹೋಗಿ ಮ್ಯಾಥಮೆಟಿಕ್ಸ್ ಯಾವುದೇ ರೀತಿಯಿಂದನೂ ಟಫ್ ಅನಿಸ್ಬಾರ್ದು ಅನ್ನೋ ರೀತಿ ನನಗೆ ಮಾಡೋ ಇಂಟ್ರೆಸ್ಟ್ ಇದೆ. ಸೊ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಈ ಮ್ಯಾಥ್ಸಲ್ಲಿ ಮೂಲಭೂತ ಕ್ರಿಯೆಗಳು ಅಂತ ಬರುತ್ತೆ, ಅಂದರೆ ಬೇಸಿಕ್ ಆಪರೇಷನ್ಸ್. ಅದರಲ್ಲಿ ಮುಖ್ಯವಾಗಿ 4 ಬೇಸಿಕ್ ಆಪರೇಷನ್ಸ್, ಮೂಲಭೂತ ಕ್ರಿಯೆಗಳು. ಒಂದನೇದು ಅಡಿಷನ್, ಎರಡನೇದು ಸಬ್ಟ್ರಾಕ್ಷನ್, ಮೂರನೇದು ಮಲ್ಟಿಪ್ಲಿಕೇಶನ್, ನಾಲ್ಕನೇದು ಡಿವಿಷನ್. ಅಡಿಷನ್ ಅಂದರೆ ಕೂಡಿಸುವುದು, ಸಬ್ಟ್ರಾಕ್ಷನ್ ಅಂದರೆ ಕಳೆಯುವುದು, ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ, ಡಿವಿಷನ್ ಅಂದರೆ ಭಾಗಾಕಾರ. ನಾನು ತುಂಬ ಬೇಸಿಕ್ಕಿಂದ ಹೋಗ್ತಾ ಇದ್ದೀನಿ, ಅಂದರೆ ಎಲ್ಲಿ ಈ ಮ್ಯಾಥ್ಸ್ ಎಕ್ಸಿಸ್ಟ್ ಆಯಿತೋ, ಹುಟ್ಕೋತೋ ಅಲ್ಲಿ ಹಿಡಿದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸ್ಟಾರ್ಟಿಂಗಲ್ಲೇ ಈ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನನ್ನು ಒಂದು ಜೋಡಿಯಾಗಿ ತಗೋತೀನಿ, ಹಾಗೆ ಈ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನನ್ನು ಒಂದು ಜೋಡಿಯಾಗಿ ತಗೋತೀನಿ ಅಂದರೆ ಏನು, ಅದು ಇರೋದನ್ನೇ ನಾನು ಅಗದಿ ನೀಟಾಗಿ ಶಿಸ್ತಿನಿಂದ ಹೇಳ್ತಾ ಸಾಕ್ತೀನಿ. ಸ್ನೇಹಿತರೆ ನೋಡಿ, ಈಗ ನೋಡಿ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ನ ಒಂದು ಎಕ್ಸಾಂಪಲ್ ರೀತಿಯನ್ನು ತಗೋತೀವಿ. ಹೆಂಗೆ, ಈಗ 4 + 5. ಓಕೆ, ಅದೇ 4 - 4 - 5 ಈ ರೀತಿ ತಗೊಳ್ಳುವ. ಇಲ್ಲಿ 4ದು ಚಿಹ್ನೆ ಅಂದರೆ ಸೈನ್ ಏನೂ ಇಲ್ಲ ಅಂದರೆ ಏನಿರುತ್ತೆ, ಪ್ಲಸ್ ಇರುತ್ತೆ. ಓಕೆನಾ? +4 + 5 ಯು ವೆರಿ ವೆಲ್ ನೋ ದ್ಯಾಟ್ ಏನು 9 ಅಂತ ಬರುತ್ತೆ. 4 + 5 9 ಅಂತ ಬರುತ್ತೆ. ಅದೇ ರೀತಿ -4 - 5 ಅಂದ್ರೆ ಏನು ಬರುತ್ತೆ, ಡೌಟ್ ಹುಡ್ಕೋತು. ಓಕೆನಾ? ಇದನ್ನು ಇನ್ನೊಂದು ರೀತಿ ಬರಿತೀನಿ ನೋಡಿ. ಹೆಂಗೆ, ಈಗ ನೋಡಿ, -4 + 5 ಸಂಖ್ಯೆಗಳನ್ನು ತಗೋತಾ ಇದ್ದೀನಿ. ಓಕೆ, 4 - 5. ಓಕೆ, ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ 2 ಸಂಖ್ಯೆ ಇದೆ, ಯಾವುದು, 4 ಮತ್ತು 5. ಎಲ್ಲ ಕಡೆ 4 ಮತ್ತು 5ನೇ ಇದೆ. ಓಕೆನಾ? ಇಲ್ಲಿ ಮೊದಲಿಗೇನು 2 ಎಕ್ಸಾಂಪಲ್ ತೊಗೊಂಡಿದ್ದೀನೋ, ಇಲ್ಲೇನಿದೆ ನೋಡಿ, ಕೊಟ್ಟ 2 ಸಂಖ್ಯೆಯ ಚಿಹ್ನೆಗಳು ಅಂದರೆ ಈ ಸೈನ್ಸ್ ಇದೆಯಲ್ಲ, ಇವು ಸೇಮ್ ಇದ್ರೆ ಇಲ್ಲಿ 4 ಮತ್ತು 5 ಏನಿದೆ, ಪ್ಲಸ್ ಇದೆ, ಇಲ್ಲೇನಿದೆ ಮೈನಸ್ ಇದೆ. ಸರಿನಾ? ಸೇಮ್ ಇದ್ರೆ ಏನು ಮಾಡೋದು, ದೊಡ್ಡ ಅಂಕಿಯಲ್ಲಿ ಸಣ್ಣ ಅಂಕಿಯನ್ನು ಕೂಡಿಸೋದು. 4 + 5 ಎಷ್ಟು ಬರುತ್ತೆ, 9. ಅದೇ ರೀತಿ 4 + 5 ಎಷ್ಟು ಬರುತ್ತೆ, 9. ಮತ್ತೇನು ಮಾಡೋದು, ದೊಡ್ಡ ಅಂಕಿಯ ಚಿಹ್ನೆ, ಈ 4 ಮತ್ತು 5ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 5 ಸಂಖ್ಯೆಯ ಚಿಹ್ನೆ ನೋಡಿ ಏನಿದೆ, ಪ್ಲಸ್ ಇದೆ. ಸೊ +9, ಅದೇನು ಬರೆಯೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಇಲ್ಲಿ ನೋಡಿ, 4 ಮತ್ತು 5ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 5ರ ಚಿಹ್ನೆ ನೋಡಿ ಎಷ್ಟಿದೆ, ಮೈನಸ್. ಸೊ ಇದು ಎಷ್ಟು ಬರುತ್ತೆ, -9. ಸಿಂಪಲ್ ಆಗಿದೆಯಲ್ಲ? ಏನಂತ ಹೇಳಿದೆ, ಕೊಟ್ಟಂತ ಅಂಕೆಗಳ ಚಿಹ್ನೆ 2 ಸೇಮ್ ಇದ್ರಿ, ಅದು ಪ್ಲಸ್ ಇರಲಿ, ಮೈನಸ್ ಇರಲಿ. ರೈಟ್? ಹಾಗಿದ್ದಾಗ ಏನು ಮಾಡೋದು, ದೊಡ್ಡ ಅಂಕಿಯಲ್ಲಿ ಸಣ್ಣ ಸಂಖ್ಯೆನ ಕೂಡಿಸೋದು, ಹಾಗೆ ದೊಡ್ಡ ಸಂಖ್ಯೆಯ ಚಿಹ್ನೆ ನೀಡೋದು. ಈಗ ನೋಡಿ, ಒಂದು ಸಿಂಪಲ್ ಆಗಿ ಮತ್ತೊಂದು ಎಕ್ಸಾಂಪಲ್ ತೆಗೆದುಕೊಳ್ಳುವ. ಓಕೆ, ರೈಟ್. ಈಗ ನೋಡಿ, -6 - 10. 2 ಸೈನ್ ಏನಿದೆ, ಮೈನಸ್ ಇದೆ. ಮೈನಸ್ ಇದ್ದಾಗ ಏನು ಮಾಡೋದು, ಕೊಟ್ಟಂತ 2 ಸಂಖ್ಯೆಗಳ
ಚಿಹ್ನೆ ಸೇಮ್ ಇದ್ರೆ ದೊಡ್ಡ ಅಂಕೆಯಲ್ಲಿ ಸಣ್ಣ ಅಂಕೆನ ಏನು ಮಾಡೋದು ಕೂಡಿಸೋದು. 10 ಪ್ಲಸ್ 6 ಎಷ್ಟು 16. ದೊಡ್ಡ ಅಂಕೆಯ ಚಿಹ್ನೆ ಏನಿದೆ ಮೈನಸ್ಸು -16. ಅರ್ಥ ಆಗುತ್ತಲ್ಲ. ಈಗ ನೋಡಿ -25 -7 ಕೊಟ್ಟಂತ ಎರಡು ಸಂಖ್ಯೆಗಳ ಚಿಹ್ನೆ ಏನಿದೆ ಸೇಮ್ ಇದೆ, ಮೈನಸ್ ಮೈನಸ್ ಇದೆ. ಅವಾಗ ಏನು ಮಾಡೋದು, ದೊಡ್ಡ ಅಂಕೆಯಲ್ಲಿ ಸಣ್ಣ ಸಂಖ್ಯೆನ ಕೂಡಿಸೋದು. 25 + 7 32. ದೊಡ್ಡ ಅಂಕೆ ಯಾವುದು 25, ಅದರ ಚಿಹ್ನೆ ನೋಡಿ ಏನಿದೆ ಮೈನಸ್, ಸೊ ಮೈನಸ್. ಇಷ್ಟೇ ಸ್ನೇಹಿತರೆ, ಅರ್ಥ ಆಯ್ತಲ್ಲ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಎರಡು ಸಂಖ್ಯೆ ಕೊಟ್ಟಾಗ ಆ ಎರಡೂ ಸಂಖ್ಯೆಗಳ ಚಿಹ್ನೆ ಸೇಮ್ ಇದ್ರೆ ಪ್ಲಸ್ ಪ್ಲಸ್ ಇರಲಿ ಇಲ್ಲ ಮೈನಸ್ ಮೈನಸ್ ಇರಲಿ, ಏನು ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಕೂಡಿಸೋದು. 9 ಬಂತು, ದೊಡ್ಡ ಅಂಕೆಯ ಚಿಹ್ನೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬಂತು ಅಂದರೆ ಪ್ಲಸ್ ಇಡೋ ಗೋಜಿಗೆ ಹೋಗೋದಿಲ್ಲ. ಸೊ ಇಲ್ಲಿ ಏನಿದೆ ಮೈನಸ್ ಇದೆ, ಮೈನಸ್ ಬಂತು. ಸಿಂಪಲ್, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಇನ್ನು ಅದೇ ರೀತಿ ಇಲ್ಲಿ ಕೂಡ ಸೇಮ್ ಸಂಖ್ಯೆನ ತೊಗೊಂಡಿದ್ದೀನಿ, 4 5 4 5. ಇಲ್ಲಿ ನೋಡಿ, ಒಂದು ಮೈನಸ್ ಇದ್ರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದ್ರೆ ಒಂದು ಪ್ಲಸ್ ಇದೆ. ಓಕೆನಾ. ಡಿಫ್ರೆಂಟ್ ಇದ್ರೆ ಇಲ್ಲೇನಿದೆ ಸಂಖ್ಯೆಗಳ ಅಂದ್ರೆ ಅಂಕೆಯ ಚಿಹ್ನೆಗಳು ಡಿಫ್ರೆಂಟ್ ಇದೆ, ಒಂದು ಮೈನಸ್ ಪ್ಲಸ್ ಅಥವಾ ಪ್ಲಸ್ ಮೈನಸ್ ಈ ರೀತಿ ಇದ್ರೆ ಏನು ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಕಳೆಯುವುದು. ಅಂದ್ರೆ 5ರಲ್ಲಿ 4ನೇ ಕಳೆದ್ರೆ ಎಷ್ಟು ಬಂತು, 1 ಇಟ್ಟು ದೊಡ್ಡ ಸಂಖ್ಯೆ ಯಾವ್ದು ಇಲ್ಲಿ 5, 5ದ ಚಿಹ್ನೆ ನೋಡಿ ಎಷ್ಟಿದೆ, ಏನಿದೆ ಪ್ಲಸ್ ಇದೆ, ಸೊ +1. ಅದೇ ರೀತಿ ಏನಂತ ಹೇಳಿದೆ, ಕೊಟ್ಟಂತ ಎರಡು ಅಂಕೆಯ ಸೈನ್ಗಳು ಡಿಫ್ರೆಂಟ್ ಇದ್ರೆ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನು ಮಾಡೋದು, ದೊಡ್ಡ ಅಂಕೆಯಲ್ಲಿ ಸಣ್ಣ ಸಂಖ್ಯೆನ ಕಳೆಯೋದು. ಎಷ್ಟು ಬಂತು 1. ದೊಡ್ಡ ಅಂಕೆ ಚಿಹ್ನೆ 5 ಯಾವುದು, ದೊಡ್ಡ ಸಂಖ್ಯೆ ಆಯಿತು, ದೊಡ್ಡ ಅಂಕೆ ಚಿಹ್ನೆ ಏನಿದೆ ಮೈನಸ್ ಇದೆ, ಸೊ -1 ಆಯಿತು. ಸಿಂಪಲ್ ಇದೆಯಲ್ಲ, ಮಾಡ್ತೀರಾ. ಓಕೆ. ಈಗ ನಿಮಗೆ ಹೋಮ್ವರ್ಕ್ ಅನ್ನೋದಕ್ಕಿಂತ ಸುಮ್ಮನೆ ಇಲ್ಲೇ ಮಾಡಿ ನೋಡುವ. ಸಾರಿ, ರೈಟ್. ಓಕೆ, ಕೊಡ್ತೀನಿ ನೋಡಿ. 6 - 11 -12 -5. ಓಕೆ. -7 + 2 -3 + 12. ಈ ರೀತಿ ಎಕ್ಸಾಂಪಲ್ ತಗೊಳ್ಳಿ. ಏನು ಬರುತ್ತೆ ನೋಡಿ, ಹೇಳಿ ಸ್ನೇಹಿತರೆ. ನಾನೇನು ಹೇಳಿದೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ ಸಾಕು. ಪೈಲ ಎಕ್ಸಾಂಪಲ್ ತಗೊಳ್ಳಿ. ಫಸ್ಟ್ ಎಕ್ಸಾಂಪಲ್ದು ಏನಿದೆ ನೋಡಿ, ಕೊಟ್ಟಂತ ಸಂಖ್ಯೆ ಯಾವುದು 6 ಮತ್ತು 11. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಡಿಫ್ರೆಂಟ್ ಇದ್ರೆ ಏನು ಮಾಡೋದು, ದೊಡ್ಡ ಅಂಕೆಯಲ್ಲಿ ಸಣ್ಣ ಸಂಖ್ಯೆನ ಕಳೆಯೋದು. ದೊಡ್ಡ ಅಂಕೆ ಯಾವುದು 11, 11ರಲ್ಲಿ 6ನ ಕಳೀರಿ, ಎಷ್ಟು ಬಂತು 5 ಬಂತು. ಕರೆಕ್ಟ್. ಹಾಗೇನು ಮಾಡೋದು, ದೊಡ್ಡ ಅಂಕೆಯ ಚಿಹ್ನೆ ಏನಿದೆ ನೋಡಿ ಮೈನಸ್, ಸೊ -5. ಎರಡನೇ ಎಕ್ಸಾಂಪಲ್ ನೋಡಿ, ಏನಿದೆ 2 ಕೊಟ್ಟ ಅಂಕೆ ಯಾವುದಿಲ್ಲ, 12 ಮತ್ತು 5 ಕೊಟ್ಟ ಅಂಕೆಗಳಾಯಿತು. ಆ ಎರಡು ಅಂಕೆಗಳ ಸೈನ್ ನೋಡಿ ಏನಿದೆ ಮೈನಸ್ ಮೈನಸ್ ಅಂದರೆ ಸೇಮ್ ಇದೆ. ಸೇಮ್ ಇದ್ದಾಗ ಏನು ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಕೂಡಿಸೋದು. 12ರಲ್ಲಿ 5ನ್ನು ಕೂಡಿಸಿದ್ರೆ 17, ಮತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ -17. ಅದೇ ರೀತಿ ಸೇಮ್ ಮೈನಸ್ ಪ್ಲಸ್ ಇದೆ, ಮೈನಸ್ ಪ್ಲಸ್ ಇದ್ರೆ ಏನು ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಕಳೆಯೋದು. 5 ಆಯಿತು, ದೊಡ್ಡ ಅಂಕೆಯ ಚಿಹ್ನೆ ಏನೋ ಮೈನಸ್. ಅದೇ ರೀತಿ -3 + 12, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಹಾಗಾಗಿ ಏನು ಮಾಡೋದು, ದೊಡ್ಡ ಅಂಕೆಯಲ್ಲಿ ಸಣ್ಣ ಅಂಕೆನ ಕಳೆಯೋದು. 12ರಲ್ಲಿ 3ನ್ನು ಕಳೆದ್ರೆ 9 ಆಯಿತು, ದೊಡ್ಡ ಅಂಕೆಯ ಚಿಹ್ನೆ +9. ಓಕೆ. ಈ ರೀತಿ ಬಿಡಿಸ್ಕೊಳ್ಳೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ರೈಟ್. ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಮಾಡಿ. -10 - 21. 6th example, -21 + 20 7 -3 + 100 8 3 - 100. ಎಕ್ಸಾಂಪಲ್ ಬಿಡಿಸಿ, ನಿಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ. ಓಕೆ. ಇನ್ನೊಂದು ಸ್ನೇಹಿತರೆ, ಎಷ್ಟೋ ಜನಕ್ಕೆ ಇದನ್ನು ಗೊತ್ತಿರೋದಿಲ್ಲ, ಸುಮ್ಮನೆ ಬರಿತೀನಿ ನಾನು. ಸಾರಿ. ಓಕೆ. 5 - 3 + 11 -6. ಇಲ್ಲೇ ಏನು ಗೊತ್ತಿರೋದಿಲ್ಲ, ಈ 5ದ
ಚಿಹ್ನೆ ಯಾವುದು ಅಂದರೆ ಮುಂದೆ ನೋಡ್ತೀವಿ, ಮುಂದೆ ನೋಡೋದಲ್ಲ, ಏನು ನೋಡೋದು, ಹಿಂದೆ ನೋಡೋದು. ಇಲ್ಲೇನಿದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಹಾಗಿತ್ತಂದರೆ ಈ 5ದ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಪ್ಲಸ್. ಪ್ಲಸ್ ಇಸ್ ದಿ ಸೈನ್ ಆಫ್ 5. ಹಾಗೆ ಈ 3ದ ಚಿಹ್ನೆ ಯಾವುದು, ಮುಂದೆ ಇರೋದು, ಅದರ ಚಿಹ್ನೆ ಇರುತ್ತೆ. ಮೈನಸ್ ಈಸ್ ದಿ ಸೈನ್ ಆಫ್ 3. ಈ 11 ಯಾವುದು, ಪ್ಲಸ್. ರೈಟ್. ಅಂದರೆ ಯಾವುದೇ ಸಂಖ್ಯೆಯ ಚಿಹ್ನೆ ಎಲ್ಲಿರುವುದನ್ನು ನೋಡಬೇಕು, ಆ ಸಂಖ್ಯೆಯ ಮುಂಭಾಗದಲ್ಲಿ ಯಾವ ಚಿಹ್ನೆ ಇರುತ್ತೋ ಆ ಚಿಹ್ನೆ ಆ ಸಂಖ್ಯೆದು ಇರುತ್ತೆ. ಈಗ 6 ಏನಿದೆ ಚಿಹ್ನೆ ಮೈನಸ್. ಈ ರೀತಿ ನೋಡಿ, ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಓಕೆ, ಕಾನ್ಸೆಪ್ಟ್ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊತೀನಿ. ಓಕೆ, ಸೊ ಸ್ನೇಹಿತರೆ, ಇದೇನಾಯಿತು, ನಿಮಗೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ದು ಎಲ್ಲ ಕಾನ್ಸೆಪ್ಟ್ ಏನಿದೆಯೋ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ನಿಮಗೆ ಅರ್ಥ ಆಗದೇ ಇದ್ದರೆ ಮತ್ತೆ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ, ನಾನು ಇನ್ನೂ ಎಕ್ಸಾಂಪಲ್ ತೆಗೆದುಕೊಂಡು ಬಿಡಿಸೋ ಪ್ರಯತ್ನ ಮಾಡ್ತೀನಿ. ಓಕೆ, ಇನ್ನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು? ರೈಟ್, ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ. ಓಕೆ ಓಕೆ, ಡಿವಿಷನ್ ಅಂದರೆ ಭಾಗಾಕಾರ. ಸಿಂಪಲ್ ಆಗಿ ಹೇಳ್ತೀನಿ, ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಮೈನಸ್. ಬಾಯ್ಪಾಠ ಆಗಿರುತ್ತೆ ನಿಮಗೆ, ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಪ್ಲಸ್ ಇಂಟು ಪ್ಲಸ್ ಏನು ಬರುತ್ತೆ, ಪ್ಲಸ್ಸೇ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಏನು ಬರುತ್ತೆ, ಮೈನಸ್ ಬರುತ್ತೆ. ಮೈನಸ್ ಇಂಟು ಪ್ಲಸ್ ಏನು ಬರುತ್ತೆ, ಮೈನಸ್ಸೇ ಬರುತ್ತೆ. ಮೈನಸ್ ಇಂಟು ಮೈನಸ್ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಲಕ್ಷ್ಯದಲ್ಲಿರಬೇಕು. ಓಕೆನಾ? ಇನ್ನು ಜನರಲ್ ಆಗಿ ಹೇಳಬೇಕಾಗಿತ್ತು ಅಂದರೆ, ಧನಾತ್ಮಕ ವಿಚಾರವನ್ನು ಧನಾತ್ಮಕದ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಸಿಗುತ್ತೆ, ಧನಾತ್ಮಕನೇ ಸಿಗುತ್ತೆ. ಹಾಗೆ ಒಂದು ಧನಾತ್ಮಕ ವಿಷಯವನ್ನು ಋಣಾತ್ಮಕದೊಂದಿಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಸಿಗುತ್ತೆ, ನೆಗೆಟಿವ್ ಇರುತ್ತಲ್ಲ ಅಲ್ಲಿ. ಸೊ ಹಾಗೆ ನೆಗೆಟಿವ್ನ ಪಾಸಿಟಿವ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಹೇಳಿದ್ರಿ, ನೆಗೆಟಿವೇ ಸಿರುತ್ತೆ. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಈ ರೀತಿ ನಾವು ನಮ್ಮ ದಿನನಿತ್ಯದ ವಿಚಾರಗಳಿಂದನೂ ಕೂಡ ಈ ಮ್ಯಾಥ್ಸನ್ನು ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋದು. ಏನು, ಧನಾತ್ಮಕ ಇಂಟು ಧನಾತ್ಮಕ, ಧನಾತ್ಮಕನೇ. ಧನಾತ್ಮಕದ ಜೊತೆಗೆ ಒಂದು ಋಣಾತ್ಮಕ ಸೇರಿದ್ರು ಋಣಾತ್ಮಕನೇ. ಋಣಾತ್ಮಕದ ಜೊತೆಗೆ ಒಂದು ಧನಾತ್ಮಕ ಸೇರಿದ್ರು ಋಣಾತ್ಮಕನೇ. ಕರೆಕ್ಟ್. ಎರಡೂ ಕೂಡ ನೆಗೆಟಿವ್ ಇದ್ದರೆ ಅಲ್ಲೇ ಏನೇ ನೆಗೆಟಿವ್ ಬಂದರೆ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತಲ್ಲ. ಯಾಕೆ, ಅವರಿಬ್ಬರಿಗೂ ಗೊತ್ತೇ ಇರೋದಿಲ್ಲ, ಅವ್ರ ತಲೆನೇ ಏನಿರುತ್ತೆ, ಋಣಾತ್ಮಕ ಇರುತ್ತೆ. ಸೊ ಋಣಾತ್ಮಕ ಇಂಟು ಋಣಾತ್ಮಕ, ಋಣಾತ್ಮಕ ಇರಬೇಕಲ್ರಿ ಸರ್ ಅಂದ್ರೆ ಹಾಗೆ ತಿಳ್ಕೊಳ್ಳೋದಿಲ್ಲ ನಾವು. ಹೇಗೆ ತಿಳ್ಕೊಳ್ಳೋದು, ಋಣಾತ್ಮಕ ಇಂಟು ಋಣಾತ್ಮಕ. ಇವನು ನೆಗೆಟಿವ್ನೇ ವಿಚಾರ ಮಾಡ್ತಾನೆ, ಇವನು ನೆಗೆಟಿವ್ನೇ ವಿಚಾರ ಮಾಡ್ತಾನೆ. ಹಾಗಿತ್ತಂದರೆ ಅವ್ರ ನೆಗೆಟಿವ್ ವಿಚಾರ ಅವರಿಬ್ಬರಿಗೆ ಏನದು, ಪಾಸಿಟಿವ್ನೇ ಅಲ್ಲ. ಈ ರೀತಿನೇ ನಾವು ಮ್ಯಾಥ್ಸನ್ನು ಕಲಿಬೋದು. ಓಕೆ, ಲೈಫ್ ಬೇರೆ ಅಲ್ಲ, ಮ್ಯಾಥ್ಸ್ ಬೇರೆ ಅಲ್ಲ. ಲೈಫದ ಜೊತೆಗೆ ಯಾವಾಗ ನಾವು ಮ್ಯಾಥ್ಸನ್ನು ಸೇರಿಸ್ತೀವೋ ಆ ಮ್ಯಾಥ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ನಾವು ಎಕ್ಸಾಂಪಲ್ನ ತೆಗೆದುಕೊಳ್ಳುವ. ಓಕೆ, ನೋಡಿ ಸ್ನೇಹಿತರೆ, 5 ಇಂಟು 11. ರೈಟ್, ಎರಡು ಏನಿದೆ, ಪ್ಲಸ್ ಇದೆ. ರೈಟ್, ಪ್ಲಸ್ 5 ಇಂಟು ಮೈನಸ್ 11. ಓಕೆ, minus 5 into plus 11 is equals to minus 5 into minus 11. ನಿಮ್ಗೆ ಗೊತ್ತೇ ಇದೆ, ಸಿಂಪಲ್ ಆಗಿ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಓಕೆ, ರೈಟ್. ಇಲ್ಲಿ 5 ಸಿಂಬಲ್ ಏನಿದೆ, ಸೈನ್ ಏನಿದೆ, ಪ್ಲಸ್ ಇದೆ. 11 ಸೈನ್ ಕೂಡ ಏನಿದೆ, ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್, ಪ್ಲಸ್ಸೇ. ರೈಟ್, 5 ಇಂಟು 11 ಅಥವಾ 11 ಇಂಟು 5 ದಟ್ ಈಸ್ 55, ಪ್ಲಸ್ 55 ಆಯಿತು. ಇನ್ನು ಒಂದು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಏನು, ಮೈನಸ್. ಪ್ಲಸ್ ಇಂಟು ಮೈನಸ್, ಮೈನಸ್. 5 ಇಂಟು 11 ಏನು, 55, ಮೈನಸ್ 55 ಸಿಕ್ತು. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್. 5 ಇಂಟು 11 ಆರ್ 11 ಇಂಟು 5 ದಟ್ ಈಸ್ 55. ಓಕೆ,
minus into minus plus 11 into 5, 11 5 55 plus 55 ಸಿಕ್ತು. ಸರಿನಾ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಇನ್ನು ಸ್ವಲ್ಪ ಇದರಲ್ಲಿ ಸ್ವಲ್ಪ ಡೆಪ್ತ್ ಆಗೋಣ. ಓಕೆ, ನಿಮಗೇನೋ ಇಷ್ಟಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಆದ್ರೂ ಎಕ್ಸ್ಟ್ರಾ ಆಗಿ ತಿಳ್ಕೊಳ್ಳುವ. ರೈಟ್. ಇನ್ನೊಂದೇನು ಸ್ನೇಹಿತರೆ, ಕೆಲವೊಂದು ಸಿಂಬಲ್ಸ್ ಇದೆ, ಅವುಗಳ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಆಳವಾಗಿ ಹೋಗುವ. ಅಂದರೆ ಕ್ಲಿಯರ್, ನಮಗೆ ಕನ್ಸೆಪ್ಟ್ ಕ್ಲಿಯರ್ ಬೇಕಾಗಿತ್ತು ಅಂದರೆ ಏನೋ ಡೆಪ್ತಲ್ಲಿ ಹೋಗಲೇಬೇಕು. ಈಗ ಕಾಟ್ ಅಂತಾರೆ ನೋಡಿ, ಏನೋ ನಮಗೆ ಮುತ್ತು ರತ್ನಗಳು ಅಂದರೆ ಬೆಲೆ ಬಾಳೋದು ನಮಗೆ ಸಿಗಬೇಕಾಗಿತ್ತು ಅಂದರೆ ನಾವೆಲ್ಲಿ ಹೋಗಬೇಕು? ಸಾಗರದ ಆಳಕ್ಕೆ ಇಳಿಬೇಕು. ಏನು ಬೇಕಾಗಿತ್ತು ಅಂದರೆ ಬೆಲೆ ಬಾಳುವ ಮುತ್ತು ರತ್ನಗಳು ಬೇಕಾಗಿದ್ರೆ. ಅದೇ ರೀತಿ ನನಗೆ ಮೌಲ್ಯಯುತವಾದದ್ದು ಬೇಕಾಗಿತ್ತು ಅಂದರೆ ನಾನು ಕೂಡ ಏನಾಗಬೇಕು? ಈ ಜ್ಞಾನ ಎಂಬ ಸಾಗರದ ಅತ್ಯಂತ ತಳಕ್ಕೆ ಹೋಗಿ ಹುಡ್ಕಾಡ್ಬೇಕು. ಓಕೆ, ಅದೇ ರೀತಿ ಸ್ವಲ್ಪ ಮುಂದೆ ಸಾಗುವ. ರೈಟ್. ಓಕೆ, ಈಗ ಇನ್ನೊಂದು ಇರುತ್ತೆ, -5 -11 ಮಾಡು ಅಂದರೆ ಹೇಳ್ತೀರಾ ಸರ್. ಇವಾಗ ತಾನೇ ನೀವು ಕನ್ಸೆಪ್ಟ್ ಹೇಳಿದ್ರೆ, ಏನು ಹೇಳಿದ್ರಿ ಕನ್ಸೆಪ್ಟು? ಕೊಟ್ಟಂಥ ಎರಡೂ ಸಂಖ್ಯೆ ಯಾವುದು ಕೊಟ್ಟಿದ್ದಾನೆ? -5 -11 ಕೊಟ್ಟಿದ್ದಾನೆ. ಸಂಖ್ಯೆ ಯಾವುದು? 5 ಮತ್ತು 11. ಎರಡೂ ಸಂಖ್ಯೆಯ ಸೈನ್ ಎರಡು ಸೇಮ್ ಇತ್ತು ಅಂದರೆ ಏನು ಮಾಡೋದು? ದೊಡ್ಡ ಅಂಕೆಯಲ್ಲಿ ಸಣ್ಣ ಅಂಕೆನ ಕೂಡಿಸೋದು. 11 + 5 16. ದೊಡ್ಡ ಅಂಕೆಯ ಚಿಹ್ನೆ ಏನಿದೆ? ಮೈನಸ್ಸು, -16 ಬರುತ್ತೆ. ಹಾಗಾದರೆ -5 -11 ಈ ರೀತಿ ಕೊಟ್ಟು ಸ್ವಲ್ಪ ಇಲ್ಲಿ ಬ್ರೆಕೆಟ್ ಹಾಕಿದರೆ ಈಗನೂ ಕೂಡ -16 ಬರುತ್ತಾ? -16 ಬರುತ್ತಾ? ಬರೋದಿಲ್ಲ. ಯಾಕೆ ಬರೋದಿಲ್ಲ ನೋಡಿಲ್ಲಿ? ಅದಕ್ಕೆ ಹೇಳೋದು, ಸ್ವಲ್ಪ ಮ್ಯಾಥ್ಸಲ್ಲಿ ಸ್ವಲ್ಪ ಈ ಬ್ರೆಕೆಟು ಬಂತು ಅಂದರೆ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈಗ ನೋಡಿ, -5 ಬ್ರಾಕೆಟ್ -11 ಅಂದರೆ -5 × -11 ಅಂದಂಗೆ. ಲಕ್ಷ್ಯ ಇರಲಿ ಸ್ನೇಹಿತರೆ. ಓಕೆ, ತಪ್ಪಿನೂ ನೀವು -16 ಬರಿಬಾರ್ದು. ರೈಟ್. ಇಲ್ಲಿ ಸೊ ಈಗೇನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ 11 5 55. ಎಷ್ಟು ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ. ರೈಟ್. ಏನು ಮತ್ತೊಂದು ಎಕ್ಸಾಂಪಲ್ ತೊಳುವ. 11 -5 ಸಾರಿ 10 -5 ಹಾಗೆ 10 ಆಫ್ -5. ಡಿಫ್ರೆನ್ಸ್ ನೋಡಿ. 10 -5 ಅಂದ್ರೆ ಏನು? 5. ವಿ ನೋ 5. ಅದೇ 10 ಆಫ್ -5, ಇದಕ್ಕೆ ಆಫ್ ಅಂತ ಅಂತೀವಿ. ಬ್ರಾಕೆಟಿಗೆ ಏನಂತೀವಿ ನಾವು? ಆಫ್. 10 × -5 ಅಂದಂಗೆ. ರೈಟ್. ಇಲ್ಲೇನಿದೆ? ಪ್ಲಸ್. ಇಲ್ಲೇನಿದೆ? ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್. 10 5 55. ಎಷ್ಟಾಯಿತು? -55 ಸಿಕ್ಬಿಡ್ತು. ಇನ್ನೊಂದು ಡೌಟ್ ಹುಟ್ಕೊಳ್ಳುತ್ತೆ ನೋಡ. ನಾನು ತುಂಬ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಆಗಬಾರ್ದಲ್ಲ, ಅದ್ರ ಸಲುವಾಗಿ. ಏನು, ನನಗೆ ಏನೇನು ತಿಳ್ಕೊತ ಹೋಗುತ್ತೋ ಅದನ್ನು ನಾನು ನಿಮ್ಮ ಮುಂದೆ ರುಚಿಪಡಿಸ್ತೀನಿ. ರೈಟ್. ಈಗ ನೋಡಿ, ಒಂದು ಸೆಕೆಂಡ್. ಸ್ವಲ್ಪ ಅರೇಂಜ್ ಮಾಡೋಣ. ತುಂಬ ಸಿಂಪಲ್, ಸಣ್ಣ ಸಣ್ಣದಿದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಇಲ್ಲೇ ತಪ್ಪೋದು. ಮ್ಯಾಥ್ಸ್ ಯಾಕೆ ಬರೋದಿಲ್ಲ ಅಂದರೆ ಈ ಸಣ್ಣ ಸಣ್ಣ ವಿಚಾರದಲ್ಲಿ ನೀವು ತಲೆ ಹಾಕಿರಂಗಿಲ್ಲ. ಅದ್ರ ಸಲುವಾಗಿಯೇ ನಿಮ್ಮ ಮ್ಯಾಥ್ಸ್ ತಪ್ಪೋದು. ನನ್ನ ಕ್ಲಾಸ್ ಕೇಳಿ ಒಮ್ಮೆ ಮ್ಯಾಥ್ಸನ್ನು ಮನನ ಮಾಡ್ಕೋತಾ ಹೋಗಿ, ಕ್ಲಾಸನ್ನು ತಪ್ಪದೆ ನೋಡ್ತಾ ಹೋಗಿ. ಡೈಲಿ ನಿಮ್ಗೆ ಯಾವುದೇ ತೊಂದರೆ ಬಂದರೆ ಕೇಳಿ ಹೇಳ್ತೀನಂತ. ಈಗ ನೋಡಿ, ಸಿಂಪಲ್. ನನಗೆ ಇವಾಗ ತಾನೇ ಹೇಳುವಾಗ ಐಡಿಯಾ ಬಂದಿದ್ದು. ಏನು? 12 -5. ಓಕೆ. ಮತ್ತೊಂದು 12 ಆಫ್ -5. ಮತ್ತೊಂದು 12 ಆಫ್ -5. ಬ್ರಾಕೆಟ್ ಇಲ್ಲಿದ್ರೆ ಹಿಂಗೆ ಬರ್ಬೋದು ನಿಮಗೆ ತಲೆಗೆ. ಈಗೇನಾಗುತ್ತೆ? 12 -5 ಅಂದರೆ ಎಷ್ಟು? 7. ಡೌಟೇ ಇಲ್ಲ. ರೈಟ್. ಅದೇ 10 ಆಫ್ -5 ಸಾರಿ 12 ಆಫ್ -5 ಅಂದರೆ 12 × -5. 12 ಆಫ್, ಇದಕ್ಕೆ ಏನಂತೀವಿ ಬ್ರಾಕೆಟಿಗೆ? ಆಫ್. 12 ಆಫ್ -5. ಬ್ರಾಕೆಟ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಗುಣಾಕಾರ ಇಡೋದು.
ಅರ್ಥ ಆಗುತ್ತಾ? ಸೊ ಈಗೇನಾಯಿತು, 12 ಇಂಟು -5. ಅಂದರೆ ಇದು 12 ಏನಿದೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 12 5 ಎಷ್ಟು 60, ರೈಟ್. ಬರಬೇಕಲ್ಲ. ಹೀಗಿದ್ದಾಗ ಏನು, ಹೀಗಂದರೆ ಬೇರೆ ಏನೂ ಅಲ್ಲ, 12 -5ನೇ ಅಂದಂಗೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಬ್ರಾಕೆಟ್ ಇಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ, ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರ ಅಂತ ಹೇಳೋದು. 12 -5ನೇ ಅಂದಂಗೆ. ಹಾಗಾದರೆ 12ಅಲ್ಲಿ 5 ಕಳೆದ್ರೆ ಎಷ್ಟಾಯಿತು, 7. ನೋಡಿ, ಹಾಗಾದರೆ ಇದನ್ನು ಹೀಗೂ ಬರಿಬಹುದು ಅಥವಾ ಇದನ್ನು ಹೀಗೂ ಬರಿಬಹುದು. ಇಷ್ಟೇ ಡಿಫ್ರೆನ್ಸು. ಮಾಡ್ತೀರಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. -15 ಇಂಟು ಬ್ರಾಕೆಟ್ -8 ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನೋಡಿ, -15 -8 ಎಷ್ಟು ಬರುತ್ತೆ ನೋಡಿ. ಓಕೆನಾ? ಈ ರೀತಿ ಮಾಡಕ್ಕೆ ಬರಬೇಕು, ರೈಟ್. ಅರ್ಥ ಆಗುತ್ತಲ್ಲ, ಈ ರೀತಿ, ರೈಟ್. ಇನ್ನೊಂದು ಟೈಪ್ ಹೇಳ್ತೀನಿ ಅಂತ, ಸ್ವಲ್ಪ ಇದರಲ್ಲಿ ಕಲಿತಾ ಸಾಗುವ. ಏನು ನೋಡಿ, ಸ್ವಲ್ಪ ಅರೇಂಜ್ ಮಾಡ್ತೀನಿ. ನಿಮ್ಗೆ ಏನೇನು ಹೋಮ್ವರ್ಕ್ ಕೊಡ್ತೀನೋ ಒಮ್ಮೆ ಕಣ್ಣು ತೆರೆದು ನೋಡಿ. ಓಕೆ, ಸ್ಕ್ರೀನನ್ನು ಹಾಗೆ ನಾ ಏನು ಬರಿತಾ ಇದ್ದೀನೋ ಹಾಗೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಒಂದು ನೋಟ್ಬುಕ್ ಮಾಡಿಕೊಂಡು ಬರಿತಾ ಸಾಗಿ. ನಿಮಗೆ ಅನಿಸಿರೋ ಎಕ್ಸಾಂಪಲನ್ನು ನೀವೇ ಹಾಕ್ಕೊಂಡು ನೀವೇ ಬಿಡಿಸ್ತಾ ಸಾಗಿ. ಇನ್ನೂ 3 ಎಕ್ಸಾಂಪಲ್ ಬೇಕಾಯಿದ್ರೆ, ರೈಟ್. ಇನ್ನು ನೋಡಿ, ಏನು 5 ಪ್ಲಸ್ ಆಫ್ -8 ಈ ರೀತಿ ಇದ್ರೆ ಹೇಗೆ ಮಾಡೋದು ನೋಡಿ. 5ಗೆ 5 ಬರಿತೀವಿ, 5, ರೈಟ್. ಪ್ಲಸ್ ಇಂಟು ಮೈನಸ್, ಇಂಟು ಆಯ್ತು ಇಲ್ಲಿ, ಪ್ಲಸ್ ಇಂಟು ಮೈನಸ್ ಏನೋ ಮೈನಸ್, ರೈಟ್. ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಇಲ್ಲಿ ಎಷ್ಟಿದೆ, 8 ಇದೆ, 8. ಈಗ ಎಷ್ಟಾಯಿತು, 5 -8 ಅಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಡಿಫ್ರೆಂಟ್ ಇದ್ರೆ ಏನು ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡೋದು. 8ಅಲ್ಲಿ 5ನ ಮೈನಸ್ ಮಾಡಿದಾಗ ಎಷ್ಟು ಸಿಕ್ತು, 3. ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ, ಮೈನಸ್ ಇದೆ, -3 ಬಂತು. ಏನೋ 5 ಪ್ಲಸ್ ಆಫ್ -8 ಆನ್ಸರ್ ಏನು ಬಂತು, -3. ಅದೇ ರೀತಿ ಮತ್ತೊಂದು 7 -7 ತಗೊಳ್ಳಿ, ಮೈನಸ್ ಆಫ್ -6. ಏನು ನನ್ನ ತಲೆಗೆ ಬರುತ್ತೋ ಸಿಂಪಲ್ ಎಕ್ಸಾಂಪಲ್ ಅಂತ ತಗೋತಾ ಹೋಗ್ತಾ ಇದ್ದೀನಿ. ನೀವು ಟಫೆಸ್ಟ್ ಎಕ್ಸಾಂಪಲ್ ತೊಗೊಂಡು ಬಿಡಿಸಿ. ಓಕೆ, ಇದನ್ನು ಹೆಂಗೆ ಮಾಡ್ತೀವಿ ನೋಡಿ. -7ಗೆ -7 ಹಾಗೆ ತಗೋತೀನಿ, -7ಗೆ -7. ಮೈನಸ್ ಇಂಟು ಮೈನಸ್, ಬ್ರಾಕೆಟ್ ಅಂದರೆ ಏನು, ಗುಣಾಕಾರ ಇದ್ದಂಗೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲೆಷ್ಟಿದೆ, 6. ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ. ಏನಾಯಿತು, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಏನು ಮಾಡ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡ್ತೀವಿ. 7ರಲ್ಲಿ 6 ಕಳೆದ್ರೆ 1. ಹಾಗಿದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಏನು, -1 ಬಂತು. ಅರ್ಥ ಆಯ್ತಲ್ಲ? ಅದೇ ರೀತಿ ಮತ್ತೊಂದು 21 ಪ್ಲಸ್ ಆಫ್ -3 ಏನು ಮಾಡ್ತೀವಿ, 21ಗೆ 21 ಪ್ಲಸ್ ಇಂಟು ಮೈನಸ್ 3ಗೆ 3 ಎಷ್ಟಾಯಿತು, 21ಅಲ್ಲಿ 3 ಕಳೆದಾಗ ಎಷ್ಟು, 18. ಸಿಂಪಲ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ ಸ್ನೇಹಿತರೆ? ತುಂಬ ಸಿಂಪಲ್ ಆಗಿರುತ್ತೆ. ಈ ರೀತಿನ ಮಾಡ್ತಾ ಸಾಗಿ. ಇನ್ನೂ ಒಂದು ರೀತಿ ಹೇಳಬೇಕಾಗಿತ್ತು ಅಂದರೆ ಸ್ವಲ್ಪ ಹಾಗೆ ನನಗೆ ಏನು ತಲೆಯಲ್ಲಿ ತೋಚುತ್ತೋ, ನಿಮಗೆ ಎಷ್ಟು ನನಗೆ ಡೆಪ್ತಲ್ಲಿ ಹೋಗೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಡೆಪ್ತಲ್ಲಿ ನಾನು ಹೋಗಿ ನೋಡ್ತೀನಿ. ಓಕೆ, ನನ್ನ ತಲೆಗೆ ಏನು ಬರುತ್ತೆ ಅದನ್ನು ತಿಳಿಸ್ತಾ ಸಾಕ್ತಾ ಇದ್ದೀನಿ. ಓಕೆ, ರೈಟ್. ಇನ್ನು ಏನು ಸ್ನೇಹಿತರೆ, ಇನ್ನು ನೋಡಿ. ಓಕೆ, ಈಗ ನೋಡಿ, -1 -3 ಇಂಟು -6 ಇಂಟು -1 ಈ ರೀತಿ ಅಂತ ಇಟ್ಕೊಳ್ಳಿ. ಇದನ್ನು ಹೆಂಗೆ ಬೇಕಾದ ಬರ್ಕೋದು ನಾವು, -1 ಇಂಟು ಬ್ರಾಕೆಟ್ -3
ಇಂಟು ಬ್ರೆಕೆಟ್ ಮೈನಸ್ 6 ಇಂಟು ಬ್ರೆಕೆಟ್ ಮೈನಸ್ 1 ಈ ರೀತಿ ಎಲ್ಲ ಬರ್ಕೊಳಕ್ಕೆ ಬರಬೇಕು. ಇಂಟು ಅಂದರೆ ಏನು, ಬ್ರಾಕೆಟು, ಕರೆಕ್ಟಾ? ಓಕೆ, ಈಗ ಹೆಂಗೆ ಮಾಡ್ಕೊಳ್ಳೋದು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಲಾಸ್ಟಿಗೆ ಏನಾಯಿತು, ಪ್ಲಸ್ಸೇ ಬಂತು. ಬೇಕಾದ್ರೆ ನಾವು ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಇನ್ನು 1 ಇಂಟು 3 3, 3 ಇಂಟು 6 18, 18 ಇಂಟು 1 18 ಈ ರೀತಿ ಮಾಡ್ಕೊಳ್ಳೋದು. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಮೈನಸ್ 3 ಇಂಟು ಬ್ರೆಕೆಟ್ 2 ಮೈನಸ್ 4. ಈಗ ನೋಡಿ, 3ದು ಸೈನ್ ಏನಿದೆ ಮೈನಸ್ ಇದೆ, 2ದು ಸೈನ್ ಏನಿದೆ ಪ್ಲಸ್ ಇದೆ, ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ. 4ದು ಸೈನ್ ಏನಿದೆ ಮೈನಸ್ ಇದೆ. ಹೆಂಗೆ ಮಾಡ್ತೀವಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, 3 ಇಂಟು 2 6, 6 ಇಂಟು 4 24, ಸೊ ಪ್ಲಸ್ 24 ಈ ರೀತಿ ಮಾಡೋಕ್ಕೆ ಬರಬೇಕು. ಓಕೆನಾ? ಸೊ ಇಲ್ಲಿ ಸಿಂಪಲ್ ಆಗಿ ನಾನು ಮಲ್ಟಿಪ್ಲಿಕೇಶನನ್ನು ಹೆಂಗೆ ಮಾಡಬೇಕು ಅಂದರೆ ಗುಣಾಕಾರನ ತಿಳಿಸ್ತಾ ಇಲ್ಲ, ಈ ಸೈನ್ಗಳು ಹೆಂಗೆ ಆಪ್ರೇಟ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟಲ್ಲಿ ಇನ್ನು ಡಿವಿಷನ್ ಈ ಕ್ರಿಯಾ ಬೇಸಿಕ್ ಎಷ್ಟು ಹೇಳಿಬಿಡ್ತೀನಿ ಅಂತ, ಅಷ್ಟಾದಮೇಲೆ ಸಾಕು, ಇವತ್ತಿನ ಕ್ಲಾಸ್ ಸಾಕು ಮಾಡುವ. ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ನೀವು ಅದನ್ನು ನನಗೆ ಸೆಂಡ್ ಮಾಡಿ. ಓಕೆನಾ? ಓಕೆ, ನೋಡಿ ಸ್ನೇಹಿತರೆ, ಡಿವಿಷನ್ ಹೆಂಗಾಗತ್ತೆ ಅಂದರೆ ಪ್ಲಸ್ ಡಿವೈಡ್ ಬೈ ಪ್ಲಸ್ ದಟ್ ಈಸ್ ಪ್ಲಸ್, ಪ್ಲಸ್ ಡಿವೈಡ್ ಬೈ ಮೈನಸ್ ದಟ್ ಈಸ್ ಮೈನಸ್, ಮೈನಸ್ ಡಿವೈಡ್ ಬೈ ಪ್ಲಸ್ ದಟ್ ಈಸ್ ಆಲ್ಸೋ ಮೈನಸ್, ಮೈನಸ್ ಡಿವೈಡ್ ಬೈ ಮೈನಸ್ ದಟ್ ಈಸ್ ಪ್ಲಸ್. ಸಿಂಪಲ್ ಆಗಿ ಮಾಡುವ. ಯಾವ ರೀತಿ, ಒಂದೇದು 15/5 ಎರಡು ಏನಿದೆ ಪ್ಲಸ್ಸೇ ಇದೆ, ರೈಟ್? ಎರಡು ಏನಿದೆ ಪ್ಲಸ್ಸೇ ಇದೆ. ಪ್ಲಸ್ ಡಿವೈಡ್ ಬೈ ಪ್ಲಸ್ ಪ್ಲಸ್ಸೇ, ಬರೆಯೋ ಅವಶ್ಯಕತೆ ಇಲ್ಲ. 5 1s 5 3s +3. ಸೆಕೆಂಡ್, ನ್ಯೂಮರೇಟರಲ್ಲಿ ಪ್ಲಸ್ಸು, ನ್ಯೂಮರೇಟರ್ ಅಂದರೆ ಅಂಶ, ಡಿನಾಮಿನೇಟರ್ ಅಂದರೆ ಛೇದ. ಅಂಶದಲ್ಲಿ ಪ್ಲಸ್ ಸಂಖ್ಯೆನ ತೆಗೆದುಕೊಳ್ಳುವ, ಬೇಕಾದ ತೆಗೆದುಕೊಳ್ಳಿ. ಏನು, 15 ಡಿವೈಡ್ ಬೈ, ಡಿನಾಮಿನೇಟರಲ್ಲಿ ಮೈನಸ್ ತಗೊಳ್ಳುವ, -10. ಓಕೆ, ಈಗೇನು ಬಂತು, ಪ್ಲಸ್ ಡಿವೈಡ್ ಬೈ ಮೈನಸ್ ಅಂದರೆ ಏನು ಬರುತ್ತೆ, ಮೈನಸ್ ಬರುತ್ತೆ, ಮೈನಸ್. ಓಕೆ, ಇನ್ನು ಈ 10 ಮತ್ತು 15 ಯಾವ ಮಗ್ಗಿಲಿದೆ, ಯಾವ ಟೇಬಲಲ್ಲಿದೆ, 5 5 2s 10, 5 2 10, ಮತ್ತು ಹಾಗೆ 5 3 15, -3/2, ರೈಟ್? -3/2, ರೈಟ್? -3 ಇಲ್ಲಿ ಯಾಕೆ ಸರ್ ಇಲ್ಲಿ ಬರಬೇಕು ಅಂತಂದರೆ ಲಕ್ಷ್ಯ ಇರಲಿ, -3/2 ಹೀಗೆ ಬರೆದ್ರು ಕರೆಕ್ಟೇ, -3/2 ಹೀಗೆ ಬರೆದ್ರು ಕರೆಕ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಇನ್ನು ನೋಡಿ, ಮೈನಸ್ ಡಿವೈಡ್ ಬೈ ಪ್ಲಸ್, ಅಂಶದಲ್ಲಿ ಮೈನಸ್ ತಗೊಳ್ಳಿ, ಬೇಕಾದ ಎಕ್ಸಾಂಪಲ್ ತಗೊಳ್ಳಿ. ಏನು, -16 -2 +2, ಅಂಶದಲ್ಲಿ ಮೈನಸ್ಸು, ಛೇದದಲ್ಲಿ ಪ್ಲಸ್ಸು. ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಮೈನಸ್ ಡಿವೈಡ್ ಬೈ ಪ್ಲಸ್ ಏನು ಬರುತ್ತೆ, ಮೈನಸ್ಸೇ ಬರುತ್ತೆ, ಮೈನಸ್. 2 1s 2 8s -8 ಬಂತು. ಇನ್ನು ನಾಲ್ಕನೇದು, -23 ಡಿವೈಡ್ ಬೈ 10, -23 ಡಿವೈಡ್ ಬೈ -10. ಅಂಶದಲ್ಲಿಯೂ ಮೈನಸ್ ಇದೆ, ಛೇದದಲ್ಲಿಯೂ ಮೈನಸ್ ಇದೆ ಅಂದರೆ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಓಕೆ, ಮೈನಸ್ ಡಿವೈಡ್ ಬೈ ಮೈನಸ್ ಪ್ಲಸ್ ಆಯಿತು. ಹಾಗಿತ್ತು ಅಂದರೆ 23/10, 23/10 ಭಾಗಾಕಾರ ಮಾಡೋದೆಲ್ಲ ಈಗ ಹೇಳಲ್ಲ, ಮುಂದಿನ ಬೇಸಿಕ್ ಕ್ಲಾಸಲ್ಲಿ ನಾನು ತೆಗೆದುಕೊಳ್ತಾ ಸಾಕ್ತೀನಿ. ಈ ರೀತಿ ಅಡಿಷನ್ ಗೊತ್ತಾಯಿತು, ಸಬ್ಟ್ರಾಕ್ಷನ್ ಹೆಂಗೆ ಮಾಡೋದು ಗೊತ್ತಾಯಿತು, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದು ಗೊತ್ತಾಯಿತು, ಡಿವಿಷನ್ ಕೂಡ ಹೆಂಗೆ ಮಾಡೋದು ಗೊತ್ತಾಯಿತು. ಅಂದರೆ ಅದರ ಮೂಲಭೂತ ಕ್ರಿಯೆಗಳು ಹೇಗೆ ಆಪ್ರೇಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಇದ್ರ ಮೇಗಿಂದ ಎಕ್ಸಾಂಪಲ್ ನನಗೆ ಬಿಡಿಸಿ ಕಳಿಸ್ತೀರಾ? ಓಕೆ ಸ್ನೇಹಿತರೆ, 10 ಎಕ್ಸಾಂಪಲ್ ಕೊಡ್ತೀನಿ, ಅವುಗಳನ್ನು ನೀವು ಕರೆಕ್ಟಾಗಿ ಬಿಡಿಸಿ ನನಗೆ ಸೆಂಡ್ ಮಾಡಿ. ನೀವು ಡೈಲಿ ನಾನೊಂದು ಎಷ್ಟಾಗುತ್ತೋ ಅಷ್ಟು ಕಲಿಸ್ತಾ ಸಾಕ್ತೀನಿ ನಾನು ಬೇಸಿಕ್ಕಾಗಿ, ರೈಟ್? ನನಗೆ ಬೇರೆಯೇ ವಿಚಾರ ಇದೆ, ಅಂದರೆ ತುಂಬ ಜಾಸ್ತಿ ಕಲಿಸ್ಬೇಕು ಅಂತ ಆಸೆ ಇದೆ. ಬೇಸಿಕ್ ಮೇನಾಗಿ ಈ ಬೇಸಿಕ್
ಕಲಿ, ಏನು ಬರುತ್ತೋ ಅದನ್ನಾದರೂ ಕಲಿಯೋಣ. ಅಷ್ಟು ಕಲಿತು ನೋಡಿ ನಿಮಗೆ ಮ್ಯಾಥ್ಸ ಒಂದು ರೀತಿ ಬೇರೆ ಲೆವೆಲಲ್ಲೇ ಇರ್ತೀರ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಸೊ ಸ್ನೇಹಿತರೆ, ರೈಟ್, ಒಂದು ಸೆಕೆಂಡ್. ಒಂದು ಸೆಕೆಂಡ್. ಓಕೆ, ಸ್ವಲ್ಪ ಆನ್ಲೈನ್ ಅಂದರೆ ಪ್ರಾಬ್ಲಮ್ ಇರೋದೆ. ರೈಟ್, ಅವುಗಳನ್ನೆಲ್ಲ ಮೆಟ್ಟು ನಿಂತು ನಾವು ಹೋಗ್ತೀವಿ, ನೀವು ಕೂಡ ಈ ಕನ್ಸೆಪ್ಟ್ಗಳನ್ನು ಮೆಟ್ಟು ನಿಂತು ನೀವು ಮುಂದೆ ಸಾಗ್ತಾ ಇರಿ. ರೈಟ್ ಸ್ನೇಹಿತರೆ, ನನ್ನ ಈ ಕ್ಲಾಸು ನಿಮಗೆ ಇಂಟ್ರೆಸ್ಟ್ ಆಗ್ತಾ ಇದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ಬೇಕಾದ ಎಕ್ಸಾಂಪಲ್, ಮ್ಯಾಥ್ಸ್ ರಿಲೇಟೆಡ್ ಬೇಕಾದ ಕ್ವಶನ್ಸನ್ನು ತುಂಬ ಸಿಂಪಲ್ಲಾಗಿ ಮಾಡಿಕೊಡೋ ಜವಾಬ್ದಾರಿ ನನ್ನದು. ಓಕೆ, ರೈಟ್, ಬರಿತಾ ಸಾಗಿ. ಬನ್ನಿ ಎಕ್ಸಾಂಪಲ್. ರೈಟ್, -6 - 51. ಸೆಕೆಂಡ್ ಒನ್, -3 + -7 = ತುಂಬ ಸಿಂಪಲ್ ಇದೆ ಎಲ್ಲ. 25 - 4. ಫೋರ್ತ್ ಒನ್, -50 + 64 = ಫಿಫ್ತ್ ಒನ್, -7 + 3. ಸಿಕ್ಸ್ತ್ ಒನ್, -3 - 5 + 2. seventh one, -3 bracket -33 = eighth one, -7 -13 = second last, -1 + -99. Last one, -5 × -5 × -5 into -1 = ಬಿಡಿಸ್ತಾ ಸಾಗಿ. ಯಾವುದೇ ಡೌಟ್ ಬಂದರೂ ಆನ್ಸರ್ ಸೆಂಡ್ ಮಾಡಿ. ಯಾವುದೇ ಡೌಟ್ ಬಂದರೂ ನನಗೇನು ಮಾಡಿ, ಕಮೆಂಟಲ್ಲಿ ನಿಮ್ಮ ಪ್ರಾಬ್ಲಮ್ನ ಹೇಳಿ, ಹಾಗೆ ನಿಮ್ಮ ಕಮೆಂಟಲ್ಲಿ ಆನ್ಸರ್ನು ಕಳಿಸಿ. ಸೊ ಇದೇ ರೀತಿ ಸೀರೀಸನ್ನು ನಾನು ಮುಂದುವರಿಸ್ತಾ ಸಾಕ್ತೀನಿ. ಬೇಸಿಕ್ ಏನೇ ಇದ್ರೂ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಮುಂದೆ ಬರುವ PSTR, GPSTR, HSTR, ಸೆಂಟ್ರಲ್ TET ಏನೇ ಕ್ವಶನ್ಸ್ ಬರುತ್ತೋ ಅವುಗಳನ್ನು ಬಿಡಿಸ್ತಾ ಸಾಗೋಣ. ಸೊ ಇವತ್ತಿಗೆ ಇಷ್ಟು ಸಾಕು ಸ್ನೇಹಿತರೆ. ಬಾಯ್.